ಎಲ್ಲೆಂದರಲ್ಲಿ ಕಸ ಎಸೆಯಬಾರದು ಅಂತ ಉಳ್ಳಾಲ ನೇತ್ರಾವತಿ ಸೇತುವೆ ಹಾಗೂ ಅಡ್ಯಾರ್ ಬಳಿ ಫ್ಲೆಕ್ಸ್ ಕಾರ್ಡ್ ಹಿಡಿದು ಏಕಾಏಕಿಯಾಗಿ ನಿಂತು ಜನಜಾಗೃತಿ ಮೂಡಿಸಿದ ಪರಿಸರ ಪ್ರೇಮಿ ಹಸಿರು ದಳದ ನಾಗರಾಜ್ ಬಚಾಲ್ ಇದೀಗ ಘನ ತ್ಯಾಜ್ಯ ನಿರ್ವಹಣೆಗೆ ಕಾರವಾರದಿಂದ ಮಂಗಳೂರುವರೆಗೆ ಏಕಾಂಗಿಯಾಗಿ ಪಾದಯಾತ್ರೆ ಮಾಡಿದ್ದಾರೆ. ಹಸಿರು ನಡಿಗೆ ಪ್ರತಿ ಹೆಜ್ಜೆ ಸ್ವಚ್ಛತೆಯೆಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಪರಿಸರ ಪ್ರೇಮಿ ನಾಗರಾಜ್ ಬಜಾಲ್ ಹಸಿರು ದಳ ಈ ಕಾಲ್ನಡಿಗೆ ನಡೆಸಿದ್ದಾರೆ. ಅಕ್ಟೋಬರ್ 27ರಂದು ಬೆಳಗ್ಗೆ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಅವರು ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಅಲ್ಲಿಂದ ಆರಂಭವಾದ ಅವರ ನಡಿಗೆ ರವಿವಾರ ಮಧ್ಯಾಹ್ನ ಮಂಗಳೂರಿನಲ್ಲಿ ಕೊನೆಯಾಗಿದೆ. ಈ 7 ದಿನಗಳಲ್ಲಿ ದಿನವೂ ಬೆಳ್ಳಂಬೆಳಗ್ಗೆ 4ರಿಂದ 11ರವರೆಗೆ ಕಸ ಎಸೆಯಿದಿರಿ ಎಂಬ ಫ್ಲೆಕ್ಸ್ ಕಾರ್ಡ್ ಹಿಡಿದು ಪಾದಯಾತ್ರೆ ಮಾಡುವ ಇವರು 11ರಿಂದ ಸಂಜೆ 4 ಗಂಟೆವರೆಗೆ ಶಾಲೆ, ಕಾಲೇಜು, ಪಂಚಾಯತ್, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡಿ ಕಸ ವಿಲೇವಾರಿ, ಘನ ತ್ಯಾಜ್ಯ ನಿರ್ವಹಣೆ, ಕಸ ವಿಂಗಡಣೆ, ಮರುಬಳಕೆ, ಪ್ಲಾಸ್ಟಿಕ್ ನಿಷೇಧ ಮತ್ತು ಜನ ಸಹಭಾಗಿತ್ವದ ಕುರಿತು ಚರ್ಚೆ ನಡೆಸಿದ್ದಾರೆ. ಸಂಜೆ 4ರಿಂದ ತಮ್ಮ ಆ ದಿನದ ಟಾರ್ಗೆಟ್ ರೀಚ್ ಆಗುವವರೆಗೆ ಅಂದ್ರೆ ರಾತ್ರಿ ಸುಮಾರು 10 ಗಂಟೆವರೆಗೆ ಪಾದಯಾತ್ರೆ ನಡೆಸುತ್ತಾರೆ. ಈ ಸಂದರ್ಭ ಬಸ್ಗಳಲ್ಲಿ ಸಾರ್ವಜನಿಕರನ್ನ ಭೇಟಿ ಮಾಡಿ ಜನಜಾಗೃತಿ ಮೂಡಿಸಿದ್ದಾರೆ. ಕಾರವಾರದಿಂದ ಮಂಗಳೂರು ನಗರದವರೆಗೆ ಸುಮಾರು 300 ಕಿಲೋಮೀಟರ್ ದೂರ ನಾಗರಾಜ್ ಬಜಾಲ್ ಈ ಪಾದಯಾತ್ರೆ ನಡೆಸಿದ್ದಾರೆ. ಕಾಲ್ನಡಿಗೆ ಸಂದರ್ಭ ಅಂಕೋಲ, ಕುಮಟ, ಇಡಗುಂಜಿ, ಭಟ್ಕಳ, ಕೋಟೇಶ್ವರ, ಪಡುಬಿದ್ರೆಗಳಲ್ಲಿ ರಾತ್ರಿ ವಾಸ್ತವ್ಯವಿದ್ರು. ಈ ಸಂದರ್ಭ ಕೆಲವೊಮ್ಮೆ ಸಂಘ ಸಂಸ್ಥೆಗಳು ಅವರಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡಿದ್ರು. ಕೆಲವೊಮ್ಮೆ ಇವರೇ ಸ್ವಂತ ಖರ್ಚಿನಲ್ಲಿ ಹೋಟೆಲ್ನಲ್ಲಿ ವಾಸ್ತವ್ಯ ಇದ್ದರು. ಮಂಗಳೂರಿನಲ್ಲಿ ಕುಟುಂಬ ಸಹೋದ್ಯೋಗಿಗಳು ಜೊತೆಯಾಗಿದ್ದಾರೆ. ಅಲ್ಲಿಂದ ಅನತಿ ದೂರದವರೆಗೆ ಪತ್ನಿ, ಮಕ್ಕಳು, ಸಹೋದ್ಯೋಗಿಗಳೊಂದಿಗೆ ಹೆಜ್ಜೆ ಹಾಕಿದ ನಾಗರಾಜ್ ತಮ್ಮ ಪಾದಯಾತ್ರೆಯನ್ನ ಅಂತ್ಯಗೊಳಿಸಿದ್ದಾರೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಕರಾವಳಿ ಭಾಗದಲ್ಲಿ ಬರುವಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾವ ರೀತಿ ಕಸದ ನಿರ್ವಹಣೆ ಆಗ್ತಾ ಇದೆ ಮತ್ತು ಜನರಲ್ಲಿ ಜಾಗೃತಿ, ಕಸ ನಿರ್ವಹಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಒಂದು ಯಾತ್ರೆಯನ್ನು ಮಾಡ್ತಾರೆ. ಅದರೊಟ್ಟಿಗೆ ಮುಖ್ಯವಾಗಿ ಸಮುದ್ರಕ್ಕೆ ಪ್ಲಾಸ್ಟಿಕ್ ಹರಿವು ಬಹಳಷ್ಟು ಜಾಸ್ತಿ ಆಗ್ತದೆ. ಇದಕ್ಕೆ ಬಹಳ ಮುಖ್ಯ ಕಾರಣ ಈ ಕರಾವಳಿ ಭಾಗದಲ್ಲಿ ಬರುವಂತಹ ಪಂಚಾಯತಿಗಳಲ್ಲಿ ನಡೆಯುವಂತಹ ಕಸದ ನಿರ್ವಹಣೆ ಯಾವ ರೀತಿ ಮಟ್ಟದಲ್ಲಿ ಇದೆ ಎಂಬ ಕಾರಣಕ್ಕಾಗಿ ಈ ಯಾತ್ರೆಯನ್ನ ಕೈಗೊಳ್ತಿದ್ದೇವೆ. ನಾನು ಈ ಒಂದು ಕಾರವಾರದಲ್ಲಿ 27 ತಾರೀಕಿನಂದು ನಾವು ಆರಂಭಿಸಿದಾಗ ಅಲ್ಲಿದು ಜಿಲ್ಲಾಧಿಕಾರಿ ಅವರು ಇದಕ್ಕೆ ಚಾಲನೆ ಕೊಟ್ಟಾದ ನಂತರ ಅಲ್ಲಿನ ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಒಂದು ಮಾತುಕತೆಗಳನ್ನು ನಡೆಸಿ ಕಸ ನಿರ್ವಹಣೆ ಬಗ್ಗೆ ಒಂದು ಸಂವಾದವನ್ನ ನಡೆಸಿದ ನಂತರ ಅಲ್ಲಿಂದ ನಡಿಗೆಯನ್ನ ಆರಂಭಿಸಿದ್ವಿ. ಅಲ್ಲಿಂದ 7 ದಿವಸಗಳ ಕಾಲ ಈ ಒಂದು ನಡಿಗೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಪಂಚಾಯತಿಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಧಾರ್ಮಿಕ ಕೇಂದ್ರಗಳಾಗಿರ್ಬೋದು, ಇದೆಲ್ಲ ಭೇಟಿಗಳನ್ನ ಕೊಟ್ಟು ಅಲ್ಲಿ ಕಸ ನಿರ್ವಹಣೆ ಯಾವ ರೀತಿ ಆಗ್ತಾ ಇದೆ ಅವರೊಟ್ಟಿಗೆ ಸಂವಾದವನ್ನ ಮಾಡುತ್ತಾ ಅದಕ್ಕೆ ಸಾರ್ವಜನಿಕರಲ್ಲಿ ಎಲ್ಲೆಲ್ಲಿ ಸಾರ್ವಜನಿಕರು ಸೇರ್ತಾರೆ ಅಲ್ಲಿ ಆ ಕಸದ ಬಗ್ಗೆ ಮಾಹಿತಿಗಳನ್ನ ನಿರ್ವಹಣೆ ಮಾಡುವುದರ ಬಗ್ಗೆ ಜಾಗೃತಿಗಳನ್ನ ಮೂಡಿಸ್ತಾ ಈ ಒಂದು ಪಯಣ ಬಂದು ಇವತ್ತು ಮಂಗಳೂರಿಗೆ ತಲುಪಿದ್ದೇವೆ. ಕೊನೆಯ ದಿವಸ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಈ ಒಂದು ನಡಿಗೆಯಲ್ಲಿ ಕಳೆದ ಒಂದು 7 ದಿವಸದ ಈ ನಡಿಗೆಯಲ್ಲಿ ಒಂದಷ್ಟು ನಾವು ತಿಳ್ಕೊಂಡಿದ್ದೇನೆ. ನಾನು ಅದರೊಟ್ಟಿಗೆ ಒಂದಷ್ಟು ನಾನು ಜನರಿಗೆ ಕೂಡ ತಿಳಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಒಂದು ಏನೆಲ್ಲ ನಾವು ಕಲ್ತಿದ್ದೇವೆ ಅದರ ಬಗ್ಗೆ ಅದನ್ನ ಯಾವ ರೀತಿ ಅನುಷ್ಠಾನಗೊಳಿಸಬಹುದು ಮತ್ತು ಯಾವ ರೀತಿ ಕಸದ ನಿರ್ವಹಣೆಯನ್ನು ಮತ್ತಷ್ಟು ಉತ್ತಮಗೊಳಿಸಲಿಕ್ಕೆ ಸಹಕಾರಿಯಾಗುವ ರೀತಿಯಲ್ಲಿ ಮುಂದಿನ ಹೆಜ್ಜೆಯನ್ನ ಇಡಬೇಕಾಗಿದೆ. ಕುಮಟಾದಿಂದ ಹೊರಡುವಾಗ ಒಂದು ಹೆಣ್ಣು ಶ್ವಾನವನ್ನ 7-8 ನಾಯಿಗಳು ಬೊಗಳುತ್ತಾ ಕಚ್ಚಲು ಯತ್ನಿಸುತ್ತಿದ್ದವು. ಆ ನಾಯಿಗಳಿಂದ ಅದನ್ನ ರಕ್ಷಿಸಿದ್ದೇನೆ. ಅಲ್ಲಿಂದ ಅದು ನನ್ನ ಹಿಂದೆಯೇ ಬರಲಾರಂಭಿಸಿತು. ಪೊಲೀಸ್ ಠಾಣೆ, ಪಂಚಾಯತ್ ಸೇರಿದಂತೆ ಎಲ್ಲೇ ಹೋದ್ರೂ ಅಲ್ಲಿಗೆ ಬಂದು ಕುಳಿತು ನಾನು ಹೊರಟಾಗ ಅದು ಹಿಂಬಾಲಿಸ್ತಾ ಇತ್ತು. ಇಡಗುಂಜಿವರೆಗೆ ಸುಮಾರು 45 ಕಿಲೋಮೀಟರ್ ನಡೆದುಕೊಂಡು ಬಂದಿದೆ. ಅದಕ್ಕೆ ಚಾರ್ಲಿ ಎಂಬ ಹೆಸರನ್ನ ಇಟ್ಟಿದ್ದೆ. ಇಡಗುಂಜಿಯಲ್ಲಿ ರಾತ್ರಿ ಹೋಟೆಲ್ನಲ್ಲಿ ವಾಸ್ತವ್ಯ ಇದ್ದೆ. ಹೋಟೆಲ್ ಹೊರಗೆ ಇದ್ದ ನಾಯಿ ಮರುದಿನ ಬೆಳಗ್ಗೆ ಎದ್ದು ನೋಡುವಾಗ ಅಲ್ಲಿ ಇರಲಿಲ್ಲ. ಹುಡುಕಾಡಿದಿರುವುದು ಎಲ್ಲೂ ಸಿಗಲಿಲ್ಲ ಅಂತ ನಾಗರಾಜ್ ಬೇಸರ ವ್ಯಕ್ತಪಡಿಸಿದ್ರು. ಇದು ಪಬ್ಲಿಕ್ ನೆಕ್ಸ್ಟ್ ವಿಶೇಷ. ವಿಶ್ವನಾಥ ಪಂಜಿ ಮೊಗರು, ಮಂಗಳೂರು.